ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂದರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ತಾನೇ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಅಮ್ಮ ಅವರೆಕಾಳನ್ನ ಬಿಡಿಸ್ತಾ ಇದ್ದಾರೆ. ಸಾಂಬಾರು ಮಾಡೋದಕ್ಕೋಸ್ಕರ ಅವರೆಕಾಳನ್ನ ಬಿಡಿಸ್ತಾ ಇದ್ದಾರೆ. ಈ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲೇ ಅವರೆಕಾಳು ಅದೆಲ್ಲ ಜಾಸ್ತಿ ಅಲ್ವಾ, ಹಾಗಾಗಿ ಅವರೆಕಾಳು ಬಂದಿತ್ತು, ಇವತ್ತು ತೊಗೊಂಡು ಬಿಡಿಸ್ತಾ ಇದ್ದಾರೆ. ಇಲ್ಲಿ ಭ್ರಮರ ಏನು ಮಾಡ್ತಾ ಇದ್ದಾಳೆ ಅಂದರೆ, ಅವ್ರ ಪಪ್ಪ ಈ ಒಂದು ಮಂಡಕ್ಕಿನ ತೊಗೊಂಬಂದಿಕ್ಕಿದ್ರು. ಅಂದರೆ ರೆಡಿ ಸಿಗುತ್ತಲ್ವ ಮಂಡಕ್ಕಿನ, ಅದನ್ನು ತೊಗೊಂಬಂದಿದ್ರು. ಅದನ್ನು ನೋಡಿಬಿಟ್ಟಿದ್ದಾಳೆ ಅವಳು. ಅದನ್ನು ಹೋಗಿ ತೊಗೊಂಬಂದ್ಲು, ಬ್ಯಾಗಲ್ಲಿ ಎತ್ತಿಟ್ಟಿದ್ರು. ಅದನ್ನು ತೊಗೊಂಬಂದ್ಬಿಟ್ಟು ತೋರಿಸ್ತಾ ಇದ್ದಾಳೆ, ನನಗೆ ಸಿಕ್ತು ಅಂತ ಹೇಳಿಬಿಟ್ಟು. ಅವಳಿಗೂ ಅವ್ರ ಪಪ್ಪಂಗಂದರೆ ತುಂಬ ಇಷ್ಟ ಮಂಡಕ್ಕಿನ. ನೈಟ್ ಆದರೂ ಕೂಡ ಮಾಡಿಕೊಟ್ರೆ ತಿಂತಾರೆ, ಅಷ್ಟೊಂದು ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಕೂಡ ಸ್ನ್ಯಾಕ್ಸ್ ಅಂದರೆ ಮಂಡಕ್ಕಿ ಅಂತ ಹೇಳ್ಬೋದು. ಮತ್ತು ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬಾಲಾಜಿ ಕಂಪ್ನಿದು. ಒಂದು ರೀತಿ ಖಾರ ಹುಳಿ ಇರುತ್ತೆ, ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ ಒಳಗಡೆ. ಇದೇನೆಂದರೆ, ನಮ್ಮ ಕಡೆ ಎಲ್ಲ ಈ ರೀತಿ ಮಂಡಕ್ಕಿ ಸಿಗಲ್ಲ. ದಪ್ಪ ಮಂಡಕ್ಕಿ ಅಂತ ಹೇಳ್ತೀವಿ, ಮೈಸೂರು ಮಂಡಕ್ಕಿ ಅಂತ. ಆ ಕಡೆ ಎಲ್ಲ ಇದು ಸಿಗುತ್ತೆ. ಅದನ್ನು ಈ ಒಂದು ಪ್ಯಾಕಲ್ಲಿ ನೋಡ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದರಲ್ಲಿ ಇನ್ನೊಂದು ಫ್ಲೇವರ್ ಬರುತ್ತೆ, ಅದು ಅಷ್ಟೊಂದು ಇಷ್ಟ ಆಗಲ್ಲ. ಇದು ಸ್ವಲ್ಪ ಖಾರ ಇರುತ್ತಲ್ಲ, ಹಾಗಾಗಿ ಇದನ್ನು ಇಷ್ಟಪಟ್ಟು ತಿಂತಾರೆ. ಅವರೆಕಾಳಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಹಾಗೆ ಅದನ್ನು ಪಲಾವ್ಗೆ ಯೂಸ್ ಮಾಡ್ಬೋದು, ಇಲ್ಲ ಉಪ್ಪಿಟ್ಟು ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಅವರೆಕಾಳು ಹಾಕಿರೋಂಥ ಉಪ್ಪಿಟ್ಟಾಗಲಿ ಪಲಾವ್ ಆಗಲಿ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನನಗಂದರೂ ತುಂಬಾ ಇಷ್ಟ. ಹಾಗಾಗಿ ನಿಮಗೂ ಕೂಡ ಕೇಳ್ತಾ ಇದ್ದೀನಿ, ನಿಮಗೂ ಕೂಡ ಈ ರೀತಿ ತಿನ್ನೋದಂದರೆ ಇಷ್ಟನಾ ಅಂತ ಹೇಳಿ. ಈಗ ಕಾಯಿನ ಇದು ಮಾಡ್ತಾಯಿದ್ದೀವಿ, ಯಾಕಂದರೆ ಚಟ್ನಿ ಸಾಂಬಾರಿಗೆ ಮಾಡಬೇಕಲ್ಲ ಚಟ್ನಿಗೆ. ಹಾಗಾಗಿ ಇವಾಗ ಕಾಯಿನ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಕಾಯಿಗಳು ಏನಂದರೆ ಕೆಳಗಡೆ ಇಟ್ಟರೆ ಅವು ಕೆಟ್ಟೋಗ್ಬಿಡ್ತಾವೆ. ಹಂಗಾಗಿ ಸ್ವಲ್ಪ ಹಗ್ಗ ಕಟ್ಬಿಟ್ಟು ಹಗ್ಗದಲ್ಲಿ ನೇತಾಕಿರ್ತೀವಿ. ಯಾವಾಗ ಬೇಕು ಅವಾಗ ತೊಗೊಂಡು ಯೂಸ್ ಮಾಡ್ಕೋತೀವಿ. ಕೆಳಗಡೆನೇ ಇಟ್ಟರೆ ಕಾಯಿಗಳು ಕೆಟ್ಟೋಗುತ್ತೆ ಅಂತ ಹೇಳ್ತಿರ್ತಾರೆ, ಅದಕ್ಕೋಸ್ಕರ. ಮತ್ತು ಇನ್ನೊಂದು ಏನಂದರೆ, ಜಾಗ ಆಗೋದಿಲ್ಲ. ಕೆಳಗಡೆನೇ ಬಿಟ್ಟರೆ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಕೆಳಗಡೆನೇ ಬಿಟ್ಟರೆ ಜಾಗ ಆಗೋಲ್ಲ. ಅದಕ್ಕೋಸ್ಕರ ಹಗ್ಗ ಕಟ್ಬಿಟ್ಟು ಅಲ್ಲಿ ನೇತಾಕ್ತೀವಿ. ಯಾವಾಗ ಬೇಕು ಅವಾಗ ತೊಗೊಂಡ್ಬಿಟ್ಟು ಅದನ್ನು ನಾವು ಯೂಸ್ ಮಾಡ್ಕೋತೀವಿ. ಕೆಲವೊಂದು ಸಲ ಏನಂದರೆ, ಅದು ನೀರೆಲ್ಲ ಹೋಗಿಬಿಟ್ಟು ಒಣ ಕಾಯಿ ಆಗಿಬಿಟ್ಟಿರುತ್ತೆ. ಅವಾಗ ಎದಕ್ಕಾದರೂ ಇವಾಗ ಅಡುಗೆಗೆ ಹೇಗೆ ಯೂಸ್ ಮಾಡ್ಕೋತೀವಿ ಅದೇ ಥರ ಯೂಸ್ ಮಾಡ್ಕೋತೀವಿ. ಇಲ್ಲಾಂದರೆ ಏನಾದರೂ ಸ್ವೀಟ್ಸ್ ಏನಾದರೂ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೋತೀವಿ. ಇದೇನೆಂದರೆ, ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಟಿಫನ್ ಎಲ್ಲ ಮುಗೀತು. ಟಿಫನ್ ಮುಗ್ದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇರೋದು. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ಏನಂದರೆ, ಚಕ್ಕೆ, ಏಲಕ್ಕಿ, ಲವಂಗ, ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊಬ್ಬರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀವಿ. ರುಬ್ಕೊಂಡಾದಮೇಲೆ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸಾಂಬಾರು ಮಾಡೋದು ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ, ಹಾಗಾಗಿ ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಇದೇನೆಂದರೆ, ಸ್ವಲ್ಪ ಹುಷಾರಾಗಿ ನಾವು ಕಾಯಿನ ಬಿಡಿಸ್ಬೇಕು, ಇಲ್ಲಾಂದರೆ ಕೈಗೆ ಬಿದ್ದುಬಿಡುತ್ತೆ. ಹಾಗಾಗಿ ನಾನು ಆ ರಿಯಾಕ್ಷನ್, ಅದೇ ಆ ಎಕ್ಸ್ಪ್ರೆಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದು ರಿಯಲ್. ಇವಾಗ ಅದು ಏನಂದರೆ, ಕಾಯಿನ ಬಿಡಿಸ್ಬೇಕಾದ್ರೆ ಆ ಥರ ಬರ್ತಾ ಇರೋದು. ಅಕಸ್ಮಾತ್ ಒಂದು ಸಲ ಏನಾದ್ರು ಕೈ ಮಿಸ್ ಆಯ್ತು ಅಂದರೆ ಕೈಗೆ ಬಿದ್ದುಬಿಡುತ್ತೆ. ತುಂಬ ಸಲ ಕೈಗೆ ಹಾಕ್ಕೊಂಡಿದ್ದೀನಿ ನನಗೆ. ಹಾಗಾಗಿ ಸ್ವಲ್ಪ ಭಯ ಬಿಡಿಸ್ಬೇಕಾದ್ರೆ. ಆದರೂ ಸ್ವಲ್ಪ ರೂಢಿ ಇದೆಯಲ್ಲ, ಬಿಡಿಸ್ತೀನಿ. ಹಾಗಂದ್ರೆ ಸ್ವಲ್ಪ ಏನಾದರೂ ನಾವು ಲೇಸಿ ಮಾಡಿದ್ವಿ ಅಂದರೆ ಕೈಗಂತೂ ಬೀಳೋದಂತೂ ಗ್ಯಾರಂಟಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಬಿಡಿಸ್ಬೇಕಷ್ಟೆ. ನನಗೆ ಹಿಂಗೆ ಬಿಡಿಸೇ ಅಭ್ಯಾಸ. ನಿಮ್ಗೆ ಯಾವ ರೀತಿ ಅದನ್ನು ಕಾಯಿ ಬಿಡಿಸಿ ಅಭ್ಯಾಸ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಕಾಯಿನ ಬಿಡಿಸ್ತಾರೆ. ಹಾಗಾಗಿ ನಾನು ಅದನ್ನು ಕೇಳಿದೆ ಅಷ್ಟೆ. ಯಾರ್ಯಾರು ಯಾವ ರೀತಿ, ಅಂದರೆ ನಾನು ಈ ರೀತಿ ಬಿಡಿಸ್ತೀನಲ್ವಾ, ಹಾಗೆ ಇನ್ನೂ ಸ್ವಲ್ಪ ಜನ ಯಾವ ರೀತಿ ಬಿಡಿಸ್ತೀರಾ ಅನ್ನೋದನ್ನು ಶೇರ್ ಮಾಡಿದೆ. ಅಂದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋದೊಂದೇ ಅಷ್ಟೆ. ಇವಾಗ ಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡೋದ್ರ ಜೊತೆಗೆ ನಾನು ಕೂಡ ತಿನ್ಕೋತ ಕಟ್ ಮಾಡ್ತೀನಿ. ಇದು ಯಾವಾಗಲೂ ರೂಢಿ ನನಗೆ. ನೋಡಿ, ಫೈನಲಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದೀತಾ ಇದೆ.
ಕಾಳು ಕೂಡ ಮುಕ್ಕಾಲು ಭಾಗ ಬೆಂದಿದೆ ಅಂದರೆ ನಾನು ಎಣ್ಣೆ ಒಳಗಡೆ ಅದನ್ನು ಬೇಯಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಮಸಾಲೆ ಹಾಕ್ಬಿಟ್ಟು ಅದನ್ನು ಕುದಿಸ್ಕೊತೀನಿ. ಆ ರೀತಿ ಮಾಡಿದರೆ ಮಸಾಲೆ ಒಂದು ರೀತಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತಿಲ್ಲ ಅಂದರೆ ಅದು ಬೇರೆ ರೀತಿಯೇ ಸ್ಮೆಲ್ ಬರುತ್ತೆ. ಇದು ಹಣ್ಣೆಲ್ಲ ತಿಂದ್ಬಿಟ್ಟು ಸಿಪ್ಪೆ ಹಾಗೆ ಇಟ್ಟಿದ್ರು. ಬಿಸಾಕೋದಕ್ಕಿಂತ ಇದಕ್ಕಾದ್ರೂ ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೇ ಅಂದರೆ ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸೋದಕ್ಕೆ ಇಟ್ಟಿದ್ದೀನಿ. ಇದು ತುಂಬಾ ಯೂಸ್ ಆಗುತ್ತೆ ನಮ್ಮೊಂದು ಸ್ಕಿನ್ಗೆ. ತುಂಬ ರೀತಿ ಯೂಸ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಮುಂಬರೋ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಯೂಸ್ಫುಲ್ ಆಗೋಂಥ ವೀಡಿಯೋಸ್ ಅಂತಲೇ ಹೇಳ್ಬೋದು. ಹಸಿ ಇದ್ದಾಗಲೇ ನಾವು ಬಳಸ್ಕೋಬೋದು, ಇಲ್ಲಾಂದರೆ ಒಣಗಿ ಇಟ್ಕೊಂಡು ಅದನ್ನು ಬಳಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೊಂದು ಟಿಪ್ನ ಇಲ್ಲಿ ಶೇರ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಏನಂತ ಹೇಳಿದರೆ, ಈ ರೀತಿ ದೀಪಗಳನ್ನ ನಮ್ಮ ಮನೇಲಿ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತಲ್ವ. ಹೊಸ್ಲಿಗೆ ಹಚ್ಚೋದಕ್ಕಂತ ತಂದಿರ್ತೀವಿ, ಮನೆಗೆ ಯೂಸ್ ಮಾಡೋದಕ್ಕಂತ ತಂದಿರ್ತೀವಿ. ಆದರೆ ಕೆಲವೊಂದು ದೀಪಗಳನ್ನ ನಾವು ಬಳಸ್ತಾ ಇರಲ್ಲ, ನಾವು ಅದನ್ನು ಹಾಗೇ ಇಟ್ಟಿರ್ತೀವಿ. ನಾನು ಕೂಡ ಹಾಗೆ ಮಾಡಿದ್ದೀನಿ. ಒಂದು 2-3 ದೀಪ ಹಾಗೆ ಇದ್ದವು. ಈಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇವೆಲ್ಲ ಹೊಸ ದೀಪಗಳನ್ನ ಒಂದು ಕಡೆ ಇಕ್ಕಿದ್ದೀನಿ. ಹಾಗೆ ಕಪ್ಪಗಾಗಿರೋವಂಥ ದೀಪಗಳನ್ನ ಒಂದು ಕಡೆ ಇಟ್ಟಿದ್ದೆ. ಅದನ್ನು ನಾನು ಬಳಸ್ತಾ ಇಲ್ಲ. ಹಾಗಾಗಿ ನೋಡ್ತಾ ಇದ್ದೀನಿ ಇನ್ನೂ ಏನಾದರೂ ದೀಪಗಳು ಇದ್ದಾವೆ ಆ ರೀತಿ ಅಂತಂದು ನೋಡಿಬಿಟ್ಟು ಅದನ್ನು ತೆಗಿಯೋಣ ಅಂತ ಹೇಳಿ ತೆಗಿತಾ ಇದ್ದೆ. ಅದ್ರ ಜೊತೆಗೆ ನನ್ನ ಮಗಳು ಹೇಳಬೇಕಾ, ಚಿಕ್ಕವಳಲ್ವ, ಏನು ಬೇಕಾದ್ರೂ ತರಲೆ ಮಾಡ್ತಾನೇ ಇರ್ತಾಳೆ. ಏನು ಮಾಡೋದಕ್ಕಾಗಲ್ಲ, ಅವ್ರಿಗೂ ಕೂಡ ತಿಳಿಯಲ್ಲ. ಹಾಗಾಗಿ ಸರಿ ಕೂತ್ಕೊಂಡ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಈಗ ಒಂದು 3 ದೀಪ ತೆಗ್ದಿದ್ದೀನಿ ನೋಡಿ. ಕಪ್ಪಗಾಗಿದೆ, ಒಂದು ಸ್ವಲ್ಪ ಕಟ್ಟಾಗಿದೆ. ಈ ರೀತಿ ದೀಪನ ನಾವು ಯೂಸ್ ಮಾಡಲ್ಲ, ಅದನ್ನ ಹಾಗೆ ಇಟ್ಟಿರ್ತೀವಿ. ಬಿಸಾಕೋದಕ್ಕೂ ಕೂಡ ಮನಸ್ಸಾಗ್ತಾ ಇರಲ್ಲ. ದೀಪಗಳ್ನ ಹೆಂಗಪ್ಪ ಬಿಸಾಕೋದು ಅಂತ ಅನ್ಕೋತಾ ಇರ್ತೀವಿ. ಅದಕ್ಕೋಸ್ಕರ ಈ ದೀಪಗಳನ್ನ ನಾವು ಯಾವ ರೀತಿ ಬಳಸ್ಕೋಬೋದು, ಬಿಸಾಕೋ ಥರನೂ ಅಂತ ಅನಿಸಲ್ಲ ನಮಗೆ. ಬಿಸಾಕಿದ್ದೀವಿ ಅನ್ನೋ ಫೀಲ್ ಕೂಡ ಬರಲ್ಲ. ಯೂಸ್ ಆಯ್ತಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ ನಮಗೆ. ಅದನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ಈ 3 ದೀಪಗಳನ್ನ ನಾನಿಲ್ಲಿ ಕುಟಾಣಿಲಿ ಹಾಕ್ಕೊಂಡಿದ್ದೀನಿ ಕುಟ್ಟೋದಕ್ಕೆ. ನೋಡಿ, ಈ ರೀತಿ ಅಗಲವಾದದ್ದು ಇದೆ ನಮ್ಮನೇಲಿ. ಅದರೊಳಗಡೆ ಹಾಕ್ಕೊಂಡು ಇದನ್ನು ಇವಾಗ ಕುಟ್ಟಬೇಕು. ಯಾವ ರೀತಿ ಕುಟ್ಟಬೇಕಂದ್ರೆ, ಇದು ಫುಲ್ಲು ಮಣ್ಣು ನಮ್ಗೆ ಯಾವ ರೀತಿ ಇರುತ್ತೋ ಆ ರೀತಿ ಪೌಡರ್ ನಮ್ಗೆ ಆಗಬೇಕು. ಆ ರೀತಿ ನಾವು ಕುಟ್ತಾ ಹೋಗಬೇಕು. ಒಂದೇ ಸಲ ಹಾಕಿ ಕುಟ್ಟೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಫುಲ್ಲು ಮನೆ ತುಂಬ ಸಿಡ್ದೋಗುತ್ತೆ ನಾವು ಜಜ್ಜೋ ಟೈಮಲ್ಲಿ. ಹಾಗಾಗಿ ಒಂದೊಂದೇ ಹಾಕ್ಕೊಂಡು ನಿಧಾನಕ್ಕೆ ಫಸ್ಟು ಕುಟ್ಟಬೇಕು. ಅದು ಸ್ವಲ್ಪ ಈ ರೀತಿ ಬಿಟ್ಕೊಳುತ್ತಲ್ವ, ಅದಾದಮೇಲೆ ಇನ್ನೂ ಒಂದು ದೀಪ ಹಾಕ್ಕೊಂಡು ನೀವು ಕುಟ್ಕೊತ ಹೋಗಬೇಕು. ಈ ರೀತಿ ಕುಟ್ಟೋದ್ರಿಂದ ಎಲ್ಲೂ ಸಿಡಿಯಲ್ಲ, ಕರೆಕ್ಟಾಗಿ ಒಂದರಲ್ಲೇ ಇರುತ್ತೆ. ಅದಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಕುಟ್ತಾ ಇದ್ದೀನಂತ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ. ತಪ್ಪದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ತುಂಬ ಜನ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ತರೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ದೀರಲ್ವ, ಈ ರೀತಿ ಅದು ಪೌಡರ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಇದನ್ನು ನೀಟಾಗಿ ನಾವು ಪೌಡರ್ ಮಾಡ್ಕೋಬೇಕಾದ್ರೆ ಕುಟ್ಕೋತಾನೆ ಇರಬೇಕು. ನಾನು ಸ್ವಲ್ಪ ನಿಧಾನಕ್ಕೆ ಕುಟ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನನ್ನ ಮಗಳು ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅಂತ. ಅವಳು ಕೂಡ ಕೈ ಹಾಕ್ಬಿಟ್ಟು ಅದನ್ನು ಎತ್ಕೊಳೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ. ನಾನೇನಾದರೂ ಜೋರಾಗಿ ಕುಟ್ಟಬೇಕಾದ್ರೆ ಕೈ ಪೈ ಇಟ್ಟಳು ಅನ್ನೋದೊಂದು ಭಯದಿಂದ ನಿಧಾನಕ್ಕೆ ಕುಟ್ತಾ ಇದ್ದೆ. ಈ ರೀತಿ ಮಕ್ಕಳಿದ್ದಾಗ ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ಅವ್ರನ್ನೂ ಕೂಡ ಸಂಭಾಳಿಸ್ಕೊಂಡು ನಾವು ಕೆಲಸನ ಮಾಡ್ಕೋಬೇಕಾಗತ್ತೆ. ಈಗ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಪೌಡರ್ ಆಗಬೇಕು, ಹಾಗಾಗಿ ಇನ್ನೂ ಕೂಡ ಕುಟ್ತಾನೇ ಇದ್ದೀನಿ. ಅದೆಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ನೋಡಿ. ಇದು ನೋಡ್ತಾ ಇದ್ರೇ ಒಂದು ರೀತಿ ಕಲರ್, ನಾವು ರೆಡಿ ಕಲರ್ ತಗೊಂಬಂದು ರಂಗೋಲಿಗೆಲ್ಲ ಇದು ಮಾಡ್ತೀವಲ್ವ, ಅದೇ ರೀತಿ ಕಾಣ್ತಾ ಇದೆ. ಸೇಮ್ ಹಂಗೆ ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ಇನ್ನೂ ಕೂಡ ನಾನು ಕುಟ್ತಾನೇ ಇದ್ದೀನಿ. ಸ್ವಲ್ಪ ನಮಗೆ ಪೌಡರ್ ಅನ್ನೋದು ಸಾಫ್ಟಾಗಿ ಬರಬೇಕು, ಹಾಗಾಗಿ ಸ್ವಲ್ಪ ನಾನಿಲ್ಲಿ ಕುಟ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ.
ತುಂಬ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಅದರಲ್ಲಿ ಒಂದು 2 ಅಥವಾ 3 ನಾನು ಈ ಟಿಪ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಟಿಪ್ಪಲ್ಲಿ ಒಬ್ರಿಗೆ ಯೂಸ್ ಆಗುತ್ತೆ, ಒಬ್ರಿಗೆ ಯೂಸ್ ಆಗದೆ ಇರ್ಬೋದು. ಹಾಗಾಗಿ ಒಂದು 2ರಿಂದ 3 ಟಿಪ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಮಗೂ ಕೂಡ ಓಕೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟೊಂದು ಜನ ನಮಗೆ ಬಂದ್ರಲ್ಲ ಅನ್ನೋದೊಂದು ಖುಷಿ ಸಿಗುತ್ತೆ. ಹಾಗೆ ನಮ್ಮ ಫ್ಯಾಮಿಲಿ ಇಷ್ಟೊಂದು ದೊಡ್ಡದಾಯ್ತಲ್ಲ ಅನ್ನೋದೊಂದು ಖುಷಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾವು ಇಟ್ಟಿಡಿಯಂಥ ಜರಡಿಯಲ್ಲಿ ನಾನು ಇದನ್ನು ಜರಡಿ ಇಟ್ಕೋತೀನಿ. ಸೊ ಜರಡಿ ಇಟ್ಕೊಂಡ್ರೆ ನಿಮಗೆ ಫೈನ್ ಆಗಿರೋಂಥ ಅಂದರೆ ಸ್ಮೂತ್ ಆಗಿರೋಂಥ ಒಂದು ಪೌಡರ್ ಅನ್ನೋದು ಇದರಲ್ಲಿ ಸಿಗುತ್ತೆ. ನೀವು ಇದೇ ರೀತಿ ಕುಟ್ತಾ ಹೋದರೂ ಕೂಡ ಸಿಗುತ್ತೆ, ಅದು ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ಜರಡಿ ಹಿಡ್ಕೊಂಡು ಮತ್ತು ತರಿ ಇರೋವಂಥದ್ದನ್ನು ಮತ್ತೆ ಹಾಕೊಂಡು ನೀವು ಕುಟ್ಕೊಂಡು ಮತ್ತು ಜರಡಿ ಹಿಡ್ಕೋಬೋದು. ಈ ರೀತಿ ಮಾಡ್ಬೋದು. ನೋಡಿ ಅಲ್ಲಿಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ರೇ ಎಷ್ಟು ಖುಷಿಯಾಗುತ್ತೆ ಆ ಕಲರ್ನ. ಇದು ವೇಸ್ಟು ದೀಪ ಅಂತ ಹೇಳ್ಬಿಟ್ಟು ನಾವು ಬಿಸಾಕ್ತಾ ಇದ್ವಿ, ಇಲ್ಲಾಂದರೆ ಹಾಗೆ ಇಕ್ತಾ ಇದ್ವಿ. ಯಾವುದು ಕೂಡ ವೇಸ್ಟ್ ಅಲ್ಲ. ನಾವು ಅದನ್ನು ಒಂದೊಂದು ರೀತಿ ನಮ್ಮ ಒಂದು ತಲೆನ ಉಪಯೋಗಿಸ್ಬಿಟ್ಟು ನಾವು ಅದನ್ನು ಬಳಸ್ಕೋಬೋದು ಅಷ್ಟೇ. ನಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನಾವು ವೇಸ್ಟ್ ಅಂತ ಬಿಸಾಕಿದ್ರೆ ಅದು ವೇಸ್ಟು ಇಲ್ಲ, ಅದನ್ನು ನಾವು ಏನಾದರೂ ಕ್ರಿಯೇಟಿವಿಟಿ ಥರ ನಾವು ಯಾವುದಾದ್ರೂ ಮಾಡ್ಬೋದಲ್ಲ ಅಂತ ಯೂಸ್ ಮಾಡಿಕೊಂಡ್ರೆ ಅದನ್ನು ನಾವು ಕ್ರಿಯೇಟಿವಿಟಿಯಾಗಿ ಏನಾದರೂ ಚೇಂಜ್ ಮಾಡಿಕೊಂಡು ಮಾಡೋ ಹಾಗಿದ್ರೆ ನಮ್ಗೆ ಇನ್ನೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಯಾವುದು ಕೂಡ ವೇಸ್ಟ್ ಅಲ್ಲ. ಅದನ್ನು ನಿಮ್ಮ ಒಂದು ತಲೆ ಉಪಯೋಗಿಸ್ಬಿಟ್ಟು ನೀವು ಯಾವ ರೀತಿ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಈ ಪೌಡರ್ ಅನ್ನೋದು ರೆಡಿಯಾಗಿದೆ ನೋಡಿ, ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳಿ ನಾನು ಫಸ್ಟ್ ಟಿಪ್ ಹೇಳ್ತಾ ಇದ್ದೀನಿ. ಏನಂದರೆ ನಾವು ಈ ರೀತಿ ರಂಗೋಲಿನೆಲ್ಲ ಹಾಕ್ತಾ ಇರ್ತೀವಿ ನೋಡಿ, ಮನೆ ಮುಂದ್ಗಡೆ ಎಲ್ಲ ರಂಗೋಲಿ ಹಾಕ್ತಾ ಇರ್ತೀವಿ. ಯಾವ ಮನೆ ಮುಂದೆ ರಂಗೋಲಿ ಹಾಕಲ್ಲ ಹೇಳಿ? ಪ್ರತಿದಿನ ಎದ್ದರೆ ಫಸ್ಟ್ ಕೆಲಸನೇ ಮನೆ ಮುಂದೆ ಎಲ್ಲ ಸಾರಿಸಿ ಗೂಡಿಸಿ ರಂಗೋಲಿ ಹಾಕೋವಂಥದ್ದು. ಸೊ ಅದನ್ನು ಏನಾದ್ರೆ ನಾವು ಬೇರೆ ಬೇರೆ ರೀತಿ ಕಲರ್ಸ್ನೆಲ್ಲ ಅಂಗಡಿಯಿಂದ ತೊಗೊಂಬಂದ್ಬಿಟ್ಟು ಕಲರ್ಸ್ ಮಾಡ್ತಾಯಿರ್ತೀವಿ ಅಲ್ವಾ? ಅದರನ್ನೇ ನಾವು ಮನೇಲಿ ಯಾವ ರೀತಿ ಕಲರ್ ಮಾಡ್ಬೋದು. ಇವಾಗ ನೋಡಿ, ನಾನು ಪೌಡರ್ ಮಾಡಿ ಇಟ್ಕೊಂಡಿರೋಂಥದ್ದನ್ನೇ ನಾನು ಇಲ್ಲಿ ಕಲರ್ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟೊಂದು ರಂಗೋಲಿಗಳಲ್ಲಿ ಈ ಕಲರ್ನ ನಾವು ಯೂಸ್ ಮಾಡ್ತೀವಲ್ವ, ಅದೇ ರೀತಿ ಈ ಒಂದು ಪೌಡರ್ನ ನಾವು ಕಲರ್ ಥರ ಯೂಸ್ ಮಾಡ್ಕೋಬೋದು. ಎಷ್ಟು ಒಳ್ಳೆಯದಲ್ವಾ? ನಮಗೆ ಕಲರ್ ಥರನೂ ಕೂಡ ಕಾಣುತ್ತೆ. ಹಾಗೆ ಇದು ಮಣ್ಣಲ್ಲಿ ಅಂದರೆ ಮಣ್ಣಿನ ದೀಪದಲ್ಲಿ ಮಾಡಿದ್ದೀವಿ ಅನ್ನೋ ಥರ ಅನ್ಸೋದೇ ಇಲ್ಲ. ಸೇಮ್ ಕಲರ್ ಥರನೇ ಕಾಣ್ತಾ ಇರುತ್ತೆ. ಸೊ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು. ಬಿಸಾಕ್ಬಿಡ್ತಾ ಇದ್ವಿ ಅಲ್ವಾ ಈ ದೀಪನ, ಇಲ್ಲಾಂದರೆ ಹಾಗೆ ಇಟ್ಬಿಡ್ತಾ ಇದ್ವಿ, ಯೂಸ್ ಕೂಡ ಮಾಡ್ತಾ ಇರಲಿಲ್ಲ. ಅದ್ರ ಬದಲು ಈ ರೀತಿ ಮಾಡ್ಕೊಳೋದ್ರಿಂದ ನಮಗೆ ಕಲರ್ ಹಾಕ್ದಂಗೂ ಕಾಣುತ್ತೆ, ಮನೆ ಮುಂದೆ ಅಂದವಾಗೂ ಕೂಡ ಕಾಣುತ್ತೆ. ನಮಗೆಲ್ಲೂ ಕೂಡ ಬಿಸಾಕಿದ್ದೀವಿ, ಇದನ್ನು ಹಾಗೆ ಇಟ್ಟಿದ್ದೀವಿ ಅನ್ನೋ ಫೀಲ್ ಕೂಡ ನಮಗೆ ಬರಲ್ಲ. ಸೂಪರ್ ಅಲ್ವಾ ಈ ಥರ ಟಿಪ್ಪು? ಸೊ ನಿಮಗೂ ಕೂಡ ಈ ಟಿಪ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ, ಆಯಿತಾ? ಹಾಗೆ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನಾವು ರಂಗೋಲಿನ ಹಾಕ್ಬಿಟ್ಟು ಅದಕ್ಕೆ ಈ ರೀತಿ ನಾವು ಕಲರ್ನು ಕೂಡ ಅಂದರೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಣ್ಣಿನ ಒಂದು ಕಲರ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಹಾಗೆ ನಾನು ಸೈಡಲ್ಲಿ ಸ್ವಲ್ಪ ವೈಟ್ ಕಲರ್ ಥರ ನಾನು ರಂಗೋಲಿಲೇ ಸ್ವಲ್ಪ ಶೇಡ್ನ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಅಂದರೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು ಸ್ವಲ್ಪ ಸಿಂಪಲ್ಲಾಗಿ ನಾನು ರಂಗೋಲಿ ಹಾಕಿದೆ. ಅದರಲ್ಲೂ ಕೂಡ ನನ್ನ ಮಗಳು ಪಕ್ಕದಲ್ಲೇ ಇರೋದ್ರಿಂದ ನನಗೆ ರಂಗೋಲಿ ಹಾಕೋದಕ್ಕೆ ಬಿಡಲ್ಲ. ಹಾಗಾಗಿ ನಾನಿಲ್ಲಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಟಿಪ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ. ಬನ್ನಿ 2ನೇ ಟಿಪ್ ಕೂಡ ನೋಡೋಣ. ಈ ರೀತಿ ನಾವು ಮನೇಲಿ ಡೈಲಿ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲ ಅಂತ ಹೇಳಿದರೆ ಈ ರೀತಿ ಇರುವಂಥ ಅಂದರೆ ಹಿತ್ತಾಳೆದಾಗಿರ್ಬೋದು ಅಥವಾ ತಾಮ್ರದ್ದಾಗಿರ್ಬೋದು ನಾವು ಯೂಸ್ ಮಾಡ್ದೇ ಹಾಗೆ ಇಟ್ಟಿರ್ತೀವಿ. ನೋಡ್ತಿದ್ರಲ್ವ ಎಷ್ಟು ಕಪ್ಪಗಾಗಿದೆ ಅಂತ. ಇದನ್ನು ಕ್ಲೀನ್ ಮಾಡೋದಕ್ಕೆ ತುಂಬ ರೀತಿಯ ಪೌಡರ್ಸ್ನ ಯೂಸ್ ಮಾಡ್ತಿರ್ತೀವಿ. ಅದ್ರ ಬದಲು ನಾವೀಗೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಈ ಪೌಡರ್ನೇ ನಾವು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿದರೆ, ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಒಂದು ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ಪೌಡರ್ಗೆ ಒಂದು ನಿಂಬೆಹಣ್ಣನ್ನು ಅಂದರೆ ಅರ್ಧ ನಿಂಬೆಹಣ್ಣನ್ನು ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ. ಈ ಅರ್ಧ ನಿಂಬೆಹಣ್ಣಾದರೂ ಹಿಂಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ನೀವು ನೀರು ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಒಂದು ರೀತಿ ಪೇಸ್ಟ್ ಥರ ನಮಗೆ ರೆಡಿ ಆಗಬೇಕು. ಆ ರೀತಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು.
ನಿಂಬೆಹಣ್ಣು ಬದಲು ನೀವು ಇಲ್ಲಿ ಮೊಸರನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಿಮಗೆ ಆಪ್ಷನಲ್, ಮೊಸರಾದರೂ ನೀವು ಬಳಸ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ನಿಂಬೆಹಣ್ಣಾದರೂ ಬಳಸ್ಕೊಳ್ಳಿ. ತುಂಬಾ ರೀತಿ ನಮಗೆ ಇದು ಒಂದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಿತ್ತಾಳೆ ಸಾಮಾನು ಕ್ಲೀನ್ ಮಾಡೋಕ್ಕೂ ವರ್ಕ್ ಆಗುತ್ತೆ, ಹಾಗೆ ತಾಮ್ರ, ಕಂಚು ಈ ರೀತಿ ಸಾಮಾನುಗಳನ್ನ ಕ್ಲೀನ್ ಮಾಡೋದಕ್ಕೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನಿಂಬೆಹಣ್ಣನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಹೇಳಿದ್ನಲ್ವಾ, ಮೊಸರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ವಿನೆಗರ್ ಇದ್ದರೆ ವಿನೆಗರ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ನಿಂಬೆಹಣ್ಣನ್ನೇ ಯೂಸ್ ಮಾಡ್ಬೋದು. ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಇದನ್ನು ಯಾವ ರೀತಿ ನೀವು ಕ್ಲೀನ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇದ್ದೀರಲ್ವ, ನಿಮಗೆ ಈ ರೀತಿ ತಾಮ್ರದ ಒಂದು ಲೋಟ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಆ ಒಂದು ಪೇಸ್ಟನ್ನು ತಗೊಂಡು ನೀವು ಸ್ವಲ್ಪ ಹಿಂಗೆ ಹಚ್ಚಿದ್ರೆ ಸಾಕು, ಅದರಲ್ಲಿ ಕಲರ್ ಚೇಂಜ್ ಆಗೋದನ್ನ ನೀವೇ ನೋಡ್ಬೋದು, ಯಾವ ರೀತಿ ಕಲರ್ ಅನ್ನೋದು ಚೇಂಜ್ ಆಗ್ತಾಯಿದೆ ಅಂತ. ಒತ್ತಿಯಾಗಿ ಅಂದರೆ ಜಾಸ್ತಿ ಪ್ರೆಷರ್ ಕೊಟ್ಟು ನಾವೇನು ತಿಕ್ಕೋದೇನು ಬೇಕಾಗಿಲ್ಲ, ನಿಧಾನಕ್ಕೆ ಸ್ಮೂತಾಗಿ ತಿಕ್ಕಿದರೆ ಸಾಕು. ನಿಮಗೆ ಆ ಒಂದು ಕಪ್ಪು ಇರೋಂಥ ಕಲರ್ ಎಲ್ಲ ಬಿಟ್ಕೊಳುತ್ತೆ. ಹೊಸ್ದಾಗಿ ನಾವು ತಂದಾಗ ಹೇಗಿರುತ್ತೋ ಆ ರೀತಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಯೂಸ್ಫುಲ್ ಅಲ್ವಾ? ಯಾವುದೇ ರೀತಿ ಖರ್ಚು ಇಲ್ದಂಗೆ ಮನೇಲಿರುವಂಥ ವಸ್ತುದಿಂದನೇ ನಾವು ಪಳಪಳ ಅಂತ ನಮ್ಮ ಒಂದು ಕಂಚಿನ ಪಾತ್ರೆಗಳನ್ನ, ಹಿತ್ತಾಳೆ ಪಾತ್ರೆಗಳನ್ನ, ತಾಮ್ರದ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಯಾರ ಮನೆಗಳಲ್ಲಿ ಇರಲ್ಲ ಹೇಳಿ, ದೀಪಗಳು ಇರುತ್ತೆ, ಈ ರೀತಿ ಲೋಟಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಪೂಜೆ ಮಾಡೋ ಟೈಮಲ್ಲಿ. ಹಾಗೆ ಈಗ ಏನಂದರೆ ಜಗ್ಗೆಲ್ಲ ಯೂಸ್ ಮಾಡ್ತಿರ್ತಾರೆ, ನೀರು ತುಂಬಿಟ್ಕೊಂಡು ಬಾಟಲ್ಸ್ನೆಲ್ಲ ಯೂಸ್ ಮಾಡ್ತಿರ್ತಾರೆ. ಅಂಥವ್ರೂ ಇದನ್ನು ಯೂಸ್ ಮಾಡ್ಬೋದು, ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಈ ಪೌಡರ್ನ ಮಾಡಿಟ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ನೀವೆಲ್ಲ ಒಂದು ಹಿತ್ತಾಳೆ ಪಾತ್ರೆಗಳನ್ನ, ಕಂಚಿನ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರಲ್ವ, ಹೊರಗಡೆ ಎಲ್ಲ ತಿಕ್ಕಿದಾಯ್ತು. ಈಗ ಒಳಗಡೆ ಹಾಕ್ಬಿಟ್ಟು ತಿಕ್ತಾ ಇದ್ದೀನಿ. ಒಳಗಡೆನೂ ಕೂಡ ಕಪ್ಪಗಾಗಿದೆ, ಅಂದರೆ ಅಷ್ಟೊಂದೇನು ಕಪ್ಪಗಾಗಿಲ್ಲ, ಸ್ವಲ್ಪ ಕಪ್ಪಗಾಗಿದೆ. ಅಂದರೆ ಏನು ಮಧ್ಯದಲ್ಲಿ ಎಡ್ಜ್ ಆ ಥರ ಏನು ಬರುತ್ತೋ ಅಲ್ಲಿ ತುಂಬ ಕಪ್ಪಗಾಗಿದೆ, ಅಲ್ಲಿ ಸ್ವಲ್ಪ ಹೋಗೋದು ಡೌಟು. ನಮ್ಗೆ ಕ್ಲಿಯರ್ ಅಂದರೆ ನಮಗೆ ಕೈ ಕ್ಲೀನಾಗಿ ಇದು ಹೋಗ್ತಾ ಇಲ್ಲ ನಂದು, ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತಿಕ್ತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಟೈಮ್ ಕೊಟ್ಬಿಟ್ಟು ತಿಕ್ಕೋ ಹಾಗಿದ್ರೆ ನೀಟಾಗಿ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಇದು ಒಂದೇ ಅಂತಲ್ಲ, ಮನೇಲಿ ನಿಮ್ಗೆ ಯಾವ ಪೂಜಾ ಸಾಮಗ್ರಿಗಳು ಇರುತ್ತೋ ಅದೆಲ್ಲ ಕೂಡ ನೀವು ಇದೇ ಒಂದು ಪೌಡರಲ್ಲಿ ಕ್ಲೀನ್ ಮಾಡ್ಕೋಬೋದು. ನಾನು ಬರೀ 3 ದೀಪಗಳನ್ನ ಹಾಕ್ಕೊಂಡು ನಾನಿಲ್ಲಿ ಅಂದರೆ ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತು ಯೂಸ್ ಮಾಡ್ದಿರೋಂಥ ಎಷ್ಟೊಂದು ದೀಪಗಳೆಲ್ಲ ಮನೇಲಿ ಇರ್ತಾವೆ, ಮಣ್ಣಿನ ಪಾತ್ರೆಗಳು ಆ ಥರ ಎಲ್ಲ ಯೂಸ್ ಮಾಡ್ದಿರೋಂಥವೆಲ್ಲ ಇರ್ತಾವಲ್ಲ, ಅದನ್ನು ಕೂಡ ನೀವು ಪೌಡರ್ ರೀತಿ ಉಪಯೋಗಿಸ್ಬಿಟ್ಟು ನೀವು ಈ ರೀತಿ ಪಾತ್ರೆಗಳು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದು ಯೂಸ್ಫುಲ್ ಆಗುತ್ತಲ್ವ? ಹೊರಗಡೆ ತಂದು ಪೌಡರ್ನ ಯೂಸ್ ಮಾಡೋದಕ್ಕಿಂತ ಮನೇಲಿರುವಂಥ ಇಂಗ್ರೀಡಿಯೆಂಟಿಂದನೇ ನಾವು ಮನೆಯಲ್ಲಿ ಇರುವಂಥ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಇವಾಗ ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಫೈನಲಾಗಿ ನಿಮಗೆ ಗೊತ್ತಾಗ್ತಿದೆ ಡಿಫ್ರೆನ್ಸು. ಹಾಗೆ ಬೆಳ್ಕಲ್ಲಿ ಕೂಡ ತಂದುಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನಿಮ್ಗೆ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು. ತುಂಬ ಚೇಂಜಸ್ನ ನೀವು ನೋಡ್ಬೋದು, ಯಾಕಂದರೆ ಮೊದಲಿಗೆ ಯಾವ ರೀತಿ ಇತ್ತು ಅದು ಕಪ್ಪುಗೆ, ಅದ್ರ ಕಲರ್ ಎಲ್ಲ ಕೂಡ ಚೇಂಜ್ ಆಗಿ ಎಷ್ಟು ಕ್ಲೀನಾಗಿ ಅದು ಪಳಪಳ ಅಂತ ಹೊಳಿತಾ ಇದೆ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಆ್ಯಂಡ್ ಈ ಟಿಪ್ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಯಾಕಂದರೆ ಲೈಕ್ ಕೊಡ್ದೇ ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಇದು ಇವತ್ತಿನ ಒಂದು ಟಿಪ್. ಹಾಗೆ ಈ ಪೌಡರ್ನ ನೀವು ಗಿಡಗಳಿರುತ್ತಲ್ವ, ಆ ಗಿಡಗಳಿಗೂ ಕೂಡ ಈ ಪೌಡರ್ನ ಹಾಕ್ಬೋದು, ಅದರಿಂದನೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಹಾಗೆ ಗಿಡಗಳು ಕೂಡ ನೀಟಾಗಿ ಬೆಳೀತಾ ಹೋಗುತ್ತೆ. ಇದು ಸಂಜೆ ಟೈಮಲ್ಲಿ ನಮ್ಮ ಮನೆಯವ್ರು ಕೆಲಸದಿಂದ ಬಂದಾದಮೇಲೆ ಅವ್ರ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ನನ್ನ ಮಗಳಿಗೆ ಮಾತ್ರ ಅಪ್ಪಾಜಿ ಇರಲೇಬೇಕು ಅವ್ರು ಮಾಡಿಸೋದಕ್ಕೆ ಹೋಮ್ವರ್ಕು. ಯಾಕಂದರೆ ನಾನು ಹೋಮ್ವರ್ಕ್ ಮಾಡಿಸ್ತೇನೆ ಅಂದರೆ ಬೇಡ ಅಂತಾಳೆ, ಯಾವಾಗಲೂ ಕೂಡ ಅವ್ರ ಪಪ್ಪನೇ ಬೇಕು ಅಂತ ಹೇಳ್ತಾಳೆ. ಹಾಗೆ ನಿಮ್ಮ ಮನೇಲಿ ಕೂಡ ನಿಮ್ಮ ಮಕ್ಕಳು ಹೀಗೇನಾ? ಹಾಗಾದರೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.